Hello students, welcome to Dhruvika Academy. I hope everybody is doing fine. So PGCET 2025 ಯಾವುದು ಕೂಡ ಅಪ್ಡೇಟ್ ಬಂದಿರಲಿಲ್ಲ. ಸೊ ವೆರಿ ಗುಡ್ ನ್ಯೂಸ್. ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ತುಂಬ ಜನ ಕೇಳ್ತಾ ಇದ್ರಿ ಸರ್ ಆಪ್ಷನ್ ಎಂಟ್ರಿ ಯಾವಾಗ ಅಂತ. ಫೈನಲಿ ಆಪ್ಷನ್ ಎಂಟ್ರಿ ಡೇಟ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ತಾನೇ KE ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ KE ಆಪ್ಷನ್ ಎಂಟ್ರಿ PGCET ಆಪ್ಷನ್ ಎಂಟ್ರಿ ಡೇಟ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಒನ್ ಬೈ ಒನ್ ಏನೇನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ಬೆಳಗ್ಗೆ ನಿಮಗೆ ಲೈವ್ ಮಾಡಿ ಐ ವಿಲ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ರೈಟ್. ಸೊ ಹಂಗಾರೆ ಈ ಒಂದು ನೋಟಿಫಿಕೇಶನಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್. ರೀಡ್ ದ ಹೋಸ್ಟೆಡ್ KE ವೆಬ್ಸೈಟ್ ಡೇಟೆಡ್ ಆನ್ 2/8/2025 ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲಾಗುವುದು. ಇನ್ನೂ ಯಾರ್ಯಾರು ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಿಮಗೆ ನೋಡಿರಿ 24/9/2025 ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಇನ್ನೂ ಯಾರ್ಯಾರು ಕ್ಲೇಮ್ ಸ್ಲಿಪ್ನ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ, ಮತ್ತೆ ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಸೊ ಇವಾಗಲೇ ಹೋಗ್ಬಿಟ್ಟು KE ವೆಬ್ಸೈಟಲ್ಲಿ ನಿಮ್ಮ ಕ್ಲೇಮ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಂಡವರು ಫೈನ್. ಸೊ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅದೊಂದು ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು 2025ನೇ ಸಾಲಿನ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕೆ ಸರ್ಕಾರವು ನೀಡುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಇದರ ಅರ್ಥ ಏನಪ್ಪ ಅಂದರೆ, ಇವಾಗ ಆಲ್ರೆಡಿ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ರು, ಬಟ್ ಆ ಸೀಟ್ ಮ್ಯಾಟ್ರಿಕ್ಸು ದಟ್ ಇಸ್ ಅ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಇನ್ನೊಂದು ಸತಿ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಅಂದರೆ ಯಾವ್ಯಾವ ಕಾಲೇಜಸಲ್ಲಿ ಎಷ್ಟೆಷ್ಟು ಸೀಟ್ಗಳು ಇಂಟೇಕ್ ಇದ್ದಾವೆ, ಇನ್ನು ಎಷ್ಟೆಷ್ಟು ಸೀಟ್ಗಳು ಹೊಸದಾಗಿ ಆ್ಯಡ್ ಆಗಿದ್ದಾವೆ, ಎಷ್ಟೆಷ್ಟು ಸೀಟ್ಗಳು ಹೊರಗಡೆ ಹೋಗಿದ್ದಾವೆ. ಕೆಲವೊಂದು ಕಾಲೇಜಸ್ ಒಳಗಡೆ ಬಂದಿರುತ್ತೆ, ಕೆಲವೊಂದು ಕಾಲೇಜ್ ಹೊರಗಡೆ ಹೋಗಿರುತ್ತೆ. ಸೊ ಇನ್ನೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು. ಇವಾಗ ಇನ್ನೊಂದು ಸತಿ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ ಆದಷ್ಟು ಬೇಗ. ಇನ್ನೊಂದು ನಾಳೆ ಅಥವಾ ನಾಡಿದ್ರಲ್ಲಿ ಹೊಸದಾಗಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವು ಇನ್ನೊಂದು ಸತಿ ಏನು ಮಾಡ್ಬೋದು, ಯು ಕ್ಯಾನ್ ರಿವೈಸ್ ಯುವರ್ ಆಪ್ಷನ್ ಎಂಟ್ರಿ ಕಾಲೇಜಸ್. ಸೊ ಹಂಗಾಗಿ ಸೀಟ್ ಮ್ಯಾಟ್ರಿಕ್ಸು ಹಿಂದೆ ಬಿಟ್ಟಿದ್ದು ಪ್ರೊವಿಷನಲ್ ಆಗಿತ್ತು, ಇನ್ನೊಂದು ಸತಿ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ ಅಂತ ಇವರು ಹೇಳಿದ್ದಾರೆ. ವಿವಿಧ ಕೋರ್ಸುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಮತ್ತು ಅಭ್ಯರ್ಥಿಗಳು ನಮೂದಿಸಿದ ಇಚ್ಛೆಗಳು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಸೀಟ್ ಹಂಚಿಕೆ ಮಾಡಲಾಗುವುದು. ಆಲ್ರೆಡಿ ಹಿಂದೆ ನಾನು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ, ಪ್ರಿಫರೆನ್ಷಿಯಲ್ ವೈಸು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದರ ಆಧಾರದ ಮೇಲೆ ಮಾತ್ರ ನಿಮಗೇನು ಬರುತ್ತೆ, ನಿಮಗೆ ಸೀಟ್ ಕನ್ಫರ್ಮೇಷನ್ ಆಗುತ್ತೆ. ಒಂದು ಮೆರಿಟ್ ಆಧಾರದ ಮೇಲೆ, ಅಂದರೆ ನಿಮಗೇನು ರ್ಯಾಂಕಿಂಗ್ ಬಂದಿರುತ್ತೆ ಅದರ ಆಧಾರದ ಮೇಲೆ, ಮತ್ತು ನೀವು ಯಾವ ಕಾಲೇಜ್ನ ಪ್ರಿಫರೆನ್ಷಿಯಲ್ ಆರ್ಡ್ರಾಗಿ ಹಾಕ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ನಿಮಗೆ ಅದರ ಆಧಾರದ ಮೇಲೆ ನಿಮಗೆ ಸೀಟ್ಗಳನ್ನು ಅವರು ಕೊಡ್ತಾರೆ. ರೈಟ್. ಇದನ್ನು ಆಲ್ರೆಡಿ ಹಿಂದೆ ನಾನು ವೀಡಿಯೋಸ್ಗಳನ್ನ ಮಾಡಿ ಹೇಳಿದ್ದೆ ಯಾವ ರೀತಿ ಆಪ್ಷನ್ ಎಂಟ್ರೀಸ್ ಮಾಡಬೇಕು ಅಂತ. ಮತ್ತೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಇನ್ನೊಂದು ಸತಿ ವೀಡಿಯೋ ಮಾಡ್ತೀನಿ, ಪ್ರಿಫರೆನ್ಷಿಯಲ್ ಆರ್ಡರ್ ಅಂದರೆ ಏನು, ಯಾವ ರೀತಿ ಮಾಡಬೇಕು ಅಂತ. ಐ ವಿಲ್ ಲೆಟ್ ಯು ನೋ ದಟ್ ಆಲ್ಸೋ, ಡೋಂಟ್ ವರಿ ಅಬೌಟ್ ದಟ್. ಆಲ್ ರೈಟ್. ನೆಕ್ಸ್ಟು, ಅಭ್ಯರ್ಥಿಗಳು ತಾವು ಅರ್ಹತಾ ಪರೀಕ್ಷೆಯಲ್ಲಿ ನಿಗದಿ ಅಂಕಗಳನ್ನು ಪಡೆದಿದ್ದೀರೆಂದು ಖಾತ್ರಿಪಡಿಸಿಕೊಂಡು ಸೀಟ್ ಆಯ್ಕೆಗೆ ಹಾಜರಾಗಬೇಕು. ಆದ್ದರಿಂದ ಅಭ್ಯರ್ಥಿಗಳು ಮೆರಿಟ್ ಬಾರ್ ರ್ಯಾಂಕ್ ಬಾರ್ ವೆರಿಫಿಕೇಷನ್ ಸ್ಲಿಪ್ ಹೊಂದಿದ ಮಾತ್ರಕ್ಕೆ ಸೀಟು ಆಯ್ಕೆಯ ಪ್ರಕ್ರಿಯೆಗೆ ಅರ್ಹರಾಗುವುದಿಲ್ಲ. ಅಂದರೆ ನಿಮಗೆ ಬರೀ ರ್ಯಾಂಕ್ ಬಂದಿದೆ ಅಥವಾ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ ಅಥವಾ ನೀವು ಎಕ್ಸಾಮ್ ಬರೆದಿರ ಅನ್ನೋ ಮಾತ್ರಕ್ಕೆ ಮಾತ್ರ ನಿಮಗೆ ಸೀಟ್ಗಳು ಸಿಗೋದಿಲ್ಲ. ಇಲ್ಲೊಂದು ಕೊಟ್ಟಿದ್ದಾರೆ, ದಟ್ ಈಸ್ ಶುಡ್ ಹ್ಯಾವ್ ಆಬ್ಟೈನ್ 50% ಆಫ್ ಅಗ್ರಿಗೇಟ್ ಮಿನಿಮಮ್ ಮಾರ್ಕ್ಸ್ ಟೇಕನ್ ಟುಗೆದರ್ ಇನ್ ಆಲ್ ಸಬ್ಜೆಕ್ಟ್ ಫಾರ್ ಆಲ್ ದ ಇಯರ್ಸ್ ಆಫ್ ಡಿಗ್ರಿ ಎಕ್ಸಾಮಿನೇಷನ್. 45% ಆಫ್ ದ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಫಾರ್ ಆಲ್ ದ ಇಯರ್ಸ್ ಇನ್ ದ ಡಿಗ್ರಿ ಎಕ್ಸಾಮಿನೇಷನ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗ್ ಟು SC ST ಕ್ಯಾಟಗರಿ 1. ಫರ್ದರ್ ಓನ್ಲಿ ಕ್ಯಾಂಡಿಡೇಟ್ಸ್ ಆಫ್ ಕರ್ನಾಟಕ ಒರಿಜಿನ್ ವಿಲ್ ಬಿ ಎಲಿಜಿಬಲ್ ಫಾರ್ ಕ್ಲೇಮ್ ರಿಸರ್ವೇಷನ್ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ನೀವು ನಿಮ್ಮ ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ ಟೋಟಲ್ ಎಲ್ಲ ಸೆಮಿಸ್ಟರ್ ಸೇರಿಸ್ಬಿಟ್ಟು 50% ತೆಗೆದಿರಬೇಕು GM ಕ್ಯಾಟಗರಿಯವರು. ಇನ್ನು ಮಿಕ್ಕಿದ ಕ್ಯಾಟಗರಿಯವರು SC ಆಗಿರಲಿ, ST ಆಗಿರಲಿ, ಕ್ಯಾಟಗರಿ 1 ಆಗಿರಲಿ, ಇವರೇನಾಗಿರಬೇಕು 45% ನಿಮ್ಮ ಮಾರ್ಕ್ಸು ನಿಮ್ಮ ಓವರ್ ಆಲ್ ಅಗ್ರಿಗೇಟ್ ಆಗಿರಬೇಕು. 50% 2A 2B 3A 3B GM ಕ್ಯಾಟಗರಿಯವರಿಗೆ, SC ST ಮತ್ತು ಕ್ಯಾಟಗರಿ 1 ಅವರಿಗೆ 45% ನಿಮಗೆ ಡಿಗ್ರಿಯಲ್ಲಿ ಓವರ್ ಆಲ್ ಅಗ್ರಿಗೇಟ್ ಆಗಿರಬೇಕು. ತುಂಬ ಜನಕ್ಕೆ ಡೌಟ್ಸ್ ಇದೆ, ನಂದು ಇನ್ನೂ ಡಿಗ್ರಿ ಪರ್ಸೆಂಟೇಜ್ ಬಂದಿಲ್ಲ, ಡಿಗ್ರಿ ನಮಗೆ ಫೈನಲ್ ಸೆಮಿಸ್ಟರ್ ರಿಸಲ್ಟೇ ಬಂದಿಲ್ಲ ಅಂದರೆ ತುಂಬ ವರಿ ಮಾಡ್ಕೋತೀರಾ. ವರಿ ಮಾಡ್ಕೋಬೇಡ್ರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ 50% ಆ್ಯಂಡ್ ಅಬೌವ್ ಇರ್ತೀರಾ. ಸೊ ಯಾರ್ಯಾರು ಇರೋದಿಲ್ಲ ಅದನ್ನ ಸ್ವಲ್ಪ ನೋಡ್ಕೊಡ್ರಿ. ನೀವು ಇವಾಗ ಮತ್ತೆ ಎಡಿಟ್ ಆಪ್ಷನ್ನ ಬಿಡುವಂಥ ಚಾನ್ಸಸ್ ಇರುತ್ತೆ. 8 ಆಪ್ಷನ್ ಬಿಟ್ಟಾದ್ಮೇಲೆ ನೀವು 6 ಸೆಮಿಸ್ಟರ್ ಮಾರ್ಕ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ರೈಟ್. ಸೊ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನಿಮ್ಮ ಬರೀ ರ್ಯಾಂಕ್ ಬಂದಿದೆ, ನೀವು ಎಕ್ಸಾಮ್ ಬರೆದಿದ್ದೀರಾ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದುಬಿಟ್ಟಿದೆ ಅಂದರೆ ನೀವು ಅರ್ಹತೆ ಪಡೆದಿದ್ದೀರಾ ಅಂತ ಅಲ್ಲ. ನಿಮಗೆ 50% ಅಗ್ರಿಗೇಟು ಆಗಿರಬೇಕು ಗ್ರ್ಯಾಜುಯೇಷನಲ್ಲಿ. ಇನ್ ಕೇಸ್ SC ST ಮತ್ತು ಕ್ಯಾಟಗರಿ 1 ಅವರಿಗೆ 45% ಅಗ್ರಿಗೇಟ್ ಆಗಿರಬೇಕು. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ, ಕಾಲೇಜುಗಳ ಪ್ರವೇಶ, ಬಾರ್, ಸೀಟು ಹಂಚಿಕೆ ಇತ್ಯಾದಿಗಳು AICTE VTU KE COA ಸರ್ಕಾರ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳ ಅಪೆಕ್ಸ್ ಸಂಸ್ಥೆಗಳ ಕಾಲಕಾಲಕ್ಕೆ ನಿಗದಿಪಡಿಸುವ ನಿಯಮಗಳಿಗೆ ಅನುಮೋದನೆಗೆ ಷರತ್ತಿಗೆ ಒಳಪಟ್ಟಿರುತ್ತದೆ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು, ಡೋಂಟ್ ವರಿ ಅಬೌಟ್ ದ್ಯಾಟ್. ಆಲ್ ರೈಟ್. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ
ಅವ್ರು ಏನು ಹೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್, ಗಮನಿಸಿ ಅಂತ, ಕೆನುಸಿಯರ್ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿರಿ, ವಿದ್ಯಾರ್ಥಿಗಳು ಇಚ್ಛೆಗಳನ್ನು ಆರಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಪೂರ್ವಾಭ್ಯಾಸ ಮಾಡದೆ ಅಂತರ್ಜಾಲದಲ್ಲಿನ ಆನ್ಲೈನ್ ಆಯ್ಕೆ ನಮೂನೆಯಲ್ಲಿ ನೇರವಾಗಿ ತಮ್ಮ ಇಚ್ಛೆಗಳನ್ನು ನಮೂದಿಸಬಾರದೆಂದು ಸಲಹೆ ನೀಡಲಾಗಿದೆ. ಸೀಟು ಹಂಚಿಕೆ ಮಾಡುವುದಕ್ಕಾಗಿ ತಮಗೆ ಇಷ್ಟವಿರುವ ಕೋರ್ಸ್, ಕಾಲೇಜುಗಳು, ಇಚ್ಛೆಗಳು ನಮೂದಿಸುವಾಗ ವಿದ್ಯಾರ್ಥಿಗಳು ಅತ್ಯಂತ ಎಚ್ಚರಿಕೆಯಿಂದ ನಮೂದಿಸಬೇಕು. ಸೀಟ್ ಮ್ಯಾಟ್ರಿಕ್ಸ್ ಪಟ್ಟಿಯನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಮೊದಲು ನಿಮಗೆ ಇಚ್ಛೆ ಇರುವ ಕೋರ್ಸ್ ಕಾಲೇಜುಗಳು ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ. ಇಚ್ಛೆಯನ್ನು ಆಪ್ಷನ್ ನಮೂದಿಸುವಾಗ ಆದ್ಯತಾ ಕ್ರಮ ಅಂದರೆ ಪ್ರಿಯಾರಿಟೈಸೇಷನ್ ಅನುಸರಿಸಿ. ನಿಮಗೆ ಅತ್ಯಂತ ಹೆಚ್ಚು ಇಷ್ಟವಿರುವ ಕೋರ್ಸ್ ಕಾಲೇಜುಗಳನ್ನು ಮೊದಲೇ ಆದ್ಯತೆಯ ಕ್ರಮ ಸಂಖ್ಯೆಗಳನ್ನು ನಮೂದಿಸಿ. ಅನಂತರ ಇಷ್ಟವಿರುವ ಇತರ ಕೋರ್ಸ್ ಕಾಲೇಜುಗಳನ್ನು ಇಚ್ಛೆಯ ನಮೂದಿಸಿ. ಹೀಗೆ ಮೊದಲನೇ ಇಚ್ಛೆಗೆ 100% ಆದ್ಯತೆಯನ್ನು ಪರಿಗಣಿಸಿದರೆ ನಂತರ ಆದ್ಯತೆಗಳು ಇಳಿಕೆ ಅಥವಾ ಅವರೋಹಣ ಕ್ರಮದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಂದರೆ, ಅಗೇನ್ ಪ್ರಿಯಾರಿಟಿ, ಅಗೇನ್ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ನೀವು ಕಾಲೇಜ್ಗಳನ್ನ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಮೊದಲು ರಫ್ ಶೀಟಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ಗಳು ಬೇಕು, ಆ ಕಾಲೇಜಿಗೆ ಕಟ್ ಆಫ್ ಏನು, ಆ ಕಾಲೇಜ್ ನಿಮಗೆ ಎಷ್ಟೇ ಪ್ರಿಫರೆನ್ಸಲ್ಲಿ ಬೇಕು, ಫಸ್ಟ್ ಪ್ರಿಫರೆನ್ಸಲ್ಲಿ ಬೇಕಾ, ಸೆಕೆಂಡ್ ಪ್ರಿಫರೆನ್ಸಲ್ಲಿ ಬೇಕಾ, ಪ್ರಿಯಾರಿಟೈಸೇಷನ್ ಒಂದು ರಫ್ ಶೀಟ್ನ ರೆಡಿ ಮಾಡಿ ಇಟ್ಕೊಳ್ರಿ. ಐದರೇನು ಎಕ್ಸೆಲ್ ಆದರೂ ಮಾಡಿಕೊಡ್ರಿ ಅಥವಾ ನೀವು ಹ್ಯಾಂಡ್ ರಿಟನ್ನು ಒಂದು ರಫ್ ಶೀಟ್ ಮಾಡಿ ಇಟ್ಕೊಳ್ರಿ. ಬಿಕಾಸ್ ನೀವು ಆಪ್ಷನ್ ಎಂಟ್ರಿ ಫಸ್ಟ್ ಟೈಮ್ ಮಾಡ್ತಿರ್ತೀರ ಲೈಫಲ್ಲಿ. ಇನ್ನೂ ಕೂಡ ಯಾರು KCET ಬರೆದವ್ರು ಮಾಡಿರ್ತಾರೆ, ಬಟ್ ಇನ್ನೂ ಕೂಡ BCom ಸ್ಟೂಡೆಂಟ್ಸ್ ಯಾರೂ ಮಾಡಿರೋಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಒಂದು ರಫ್ ಶೀಟಲ್ಲಿ ಮುಂಚೆನೇ ನಿಮ್ಮ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಯಾವ ಕಾಲೇಜ್ಗೆ ಹೋಗಬೇಕು, ಏನು ಎತ್ತ ಅಂತ ಫಸ್ಟು ಡಿಸ್ಕಷನ್ ಮಾಡಿ ಕರೆಕ್ಟಾಗಿ ಒಂದು ರಫ್ ಶೀಟ್ ರೆಡಿ ಮಾಡಿಕೊಂಡು ಇಟ್ಕೊಳ್ರಿ. ಸೊ ಡೈರೆಕ್ಟಾಗಿ ಹೋಗಿ ಆನ್ಲೈನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ನಾನು ಪ್ರತಿ ವೀಡಿಯೋದಲ್ಲಿ ಕೂಡ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಇವತ್ತಿಗೂ KE ಕೂಡ ಅದನ್ನೇ ಹೇಳ್ತಾರೆ, ಮುಂಚೆ ಪೂರ್ವಾಭ್ಯಾಸ ಮಾಡಿರಿ, ಅಂದರೆ ಡ್ರಿಲ್ ಮಾಡಿಕೊಡ್ರಿ. ಅದಾದಮೇಲೆ ರಫ್ ಶೀಟ್ ಮಾಡ್ಕೊಂಡಾದಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ಬಿಕಾಸ್ ಈಗ ಆಲ್ರೆಡಿ KCETದಲ್ಲಿ ಏನೇನು ಗಲಾಟೆ ಆಗಿದೆ ನಿಮ್ಗೆ ಆಲ್ರೆಡಿ ಗೊತ್ತು. ಬಿಕಾಸ್ ಸೀಟ್ಗಳು ಸಿಕ್ಕಾದ್ಮೇಲೆ ನಾನು ಕಾಲೇಜ್ ಹೋಗಲ್ಲ ಅಂದರೆ ಪೆನಾಲ್ಟಿ ಕೊಡಿಸೋದು ಅಥವಾ ಶೋಕಾಸ್ ನೋಟಿಸ್ ಕೊಡೋದು. ಬಿಕಾಸ್ ನಿಮ್ಗೊಂದು ಕಾಲೇಜ್ ಸೆಕೆಂಡ್ ರೌಂಡ್ ಆದಮೇಲೆ ಕಾಲೇಜ್ ಸಿಕ್ಬಿಟ್ರೆ ನೀವು ಆ ಕಾಲೇಜ್ ಹೋಗಲ್ಲ ಅಂದರೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ KCETದಲ್ಲಿ. ಆ ರೀತಿ ಆಗಬಾರ್ದು. ಸೊ ಮುಂಚೆನೇ ಈ ಕಾಲೇಜ್ ಹೋಗ್ಬೇಕಂತ ಡಿಸೈಡ್ ಮಾಡಿಕೊಂಡು ಯು ಕ್ಯಾನ್ ಆಪ್ಟ್ ದ್ಯಾಟ್ ಕಾಲೇಜ್, ರೈಟ್? ಓಕೆ. ಸೊ ಅದೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಸೇಮ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಡೇಟ್ಗಳನ್ನ ನೋಡಿರಿ. ಇಲ್ಲಿ ಆಪ್ಷನ್ ಎಂಟ್ರಿ ಡೇಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಈ ಡೇಟು ಹಿಂದೆ ಮುಂದೆ ಕೂಡ ಆಗಬಹುದು. KE ಅಷ್ಟು ಸ್ಟ್ರಿಕ್ಟಾಗಿ ಮಾಡಲ್ಲ, ಬಟ್ ಈ ಡೇಟ್ಸ್ಗಳಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗಳಾಗುತ್ತೆ. ನೋಡಿರಿ ಇಲ್ಲಿ ಆಪ್ಷನ್ ಎಂಟ್ರಿ ಪ್ರಿಯಾರಿಟೀಸ್ ಆಫ್ ಆಪ್ಷನ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ? ನೋಡಿರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಫ್ರಮ್ 11 AM on 24/9/2025 ಅಪ್ ಟು 28/9 midnight 11:59 ಅಂತ ಹೇಳ್ತಾರೆ. ಅಂದರೆ 24, 25, 26, 27, 28 ಟೋಟಲಾಗಿ 5 ದಿನ ಟೈಮ್ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ರಿ, 5 ದಿನ. ಸೊ ಹಿಂದಿನ ಯಾವ ವರ್ಷದಲ್ಲೂ ಕೂಡ 5 ದಿನ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿಲ್ಲ, ಬಟ್ ಈ ಸತಿ 5 ದಿನ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆರಿ ಗುಡ್ ನ್ಯೂಸ್. ಬಿಕಾಸ್ 5 ದಿನ ನಿಮಗೆ ತುಂಬ ಟೈಮ್ ಸಿಗುತ್ತೆ. ಇವಾಗಿಂದನೇ ಪ್ರಿಪೇರ್ ಆಗಿರಿ, ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗಿರಿ. 5 ದಿನ ಟೈಮ್ ಇದೆ. 5 ದಿನ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಬೇಡ್ರಿ ಪ್ಲೀಸ್. 5 ದಿನ ಯುಟಿಲೈಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನ ಮಾಡಿ. ಆಲ್ರೈಟ್. ಸೊ ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದಾದಮೇಲೆ ಒಂದು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ, ಅಂದರೆ ಒಂದು ಟ್ರಯಲ್. ನೀವು ಮಾಡಿದಂತಹ ಆಪ್ಷನ್ ಎಂಟ್ರಿ ಮೇಲೆ ಈ ಕಾಲೇಜ್ ನಿಮಗೆ ಸಿಗಬಹುದು ಅಂತ ಒಂದು ಮಾಕ್ ಅಲಾಟ್ಮೆಂಟ್ನ ಅಥವಾ ಮಾಕ್ ಅಲಾಟ್ಮೆಂಟ್ನ ಕೊಡ್ತಾರೆ. ದ್ಯಾಟ್ ಈಸ್ ನಾಟ್ ಅ ಫೈನಲ್. ಆಲ್ರೈಟ್. ಅದು ಯಾವಾಗ ರಿಸಲ್ಟ್ ಬರುತ್ತೆ? ಅದು 29 ಅಂದರೆ 28ನೇ ತಾರೀಕು ರಾತ್ರಿ ಮುಗಿಯುತ್ತೆ. 29 ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರೆ, ಆಬ್ವಿಯಸ್ಲಿ ಮಧ್ಯಾಹ್ನ 2 ಗಂಟೆ ಕೊಡಲ್ಲ. ಸೊ ಇಟ್ ವಿಲ್ ಗೋ ಟು 30th ಹೋಗುತ್ತದು. ಬಟ್ 29ನೇ ತಾರೀಕಿಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, ರೀಆರ್ಡರ್, ಡಿಲೀಟ್ ಆರ್ ಆ್ಯಡ್ ಟು ದೇರ್ ಚಾಯ್ಸಸ್ ಆಫ್ ಕೋರ್ಸಸ್ ಕಾಲೇಜ್ ಆಸ್ ಪರ್ ದೇರ್ ಪ್ರಿಫರೆನ್ಸ್. ಅಂದರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಎಲ್ಲ ಕಾಲೇಜ್ಗಳನ್ನ ಡಿಲೀಟ್ ಮಾಡಿ ಹೊಸದಾಗಿಂದ ಕಾಲೇಜ್ಗಳು ಹಾಕ್ಬೋದು, ಪ್ರಿಫರೆನ್ಸ್ ಆರ್ಡರ್ಸ್ಗಳನ್ನ ಚೇಂಜ್ ಮಾಡ್ಬೋದು, ಕೋರ್ಸ್ಗಳನ್ನ ಚೇಂಜ್ ಮಾಡ್ಬೋದು. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ದಟ್ ಈಸ್ ಯಾವಾಗ ಆಗುತ್ತದು? ನಿಮಗೆ 29ಗೆ ರಿಸಲ್ಟ್ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ನಿಮಗೆ 29 ಸಂಜೆ 5 ಗಂಟೆಯಿಂದ ಮತ್ತೆ ಅದು ಓಪನ್ ಆಗುತ್ತೆ. ಸಂಜೆ 29 5 ಗಂಟೆಯಿಂದ ಹಿಡಿದು 3ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಗೇನ್ 3ನೇ ತಾರೀಕು ಅಂದರೆ ಓಕೆ. ಸೊ ಅಂದರೆ ನೋಡಿರಿ ಇಲ್ಲಿ ಎಷ್ಟು ನಿಮ್ಗೆ ಟೈಮ್ ಕೊಟ್ಟಿದ್ದಾರಪ್ಪಿ? 29, 30, 1, 2, 3 ಅಗೇನ್ 5 ಡೇಸ್ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮತ್ತೆ 5 ದಿನ ಟೈಮ್ ಕೊಟ್ಟಿದ್ದಾರೆ. 29/9/2025ರಿಂದ 3/10/2025 ಅಂದರೆ ಅಕ್ಟೋಬರ್ 3ನೇ ತಾರೀಕುವರೆಗೂ ನಿಮಗೆ ಅವರು ಟೈಮ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಡೂ ಆಪ್ಷನ್ ಎಂಟ್ರಿ ಈಸಿಲಿ. ನೆಕ್ಸ್ಟು ಇವಾಗ ಅದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 4ನೇ ನೋಡಿರಿ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟ್. ಇದು ಇಟ್ ಈಸ್ ಅ
ಪ್ರೊವಿಷನಲ್ ಒನ್ ಅಂದರೆ ನಿಮ್ಗೆ ಈ ಕಾಲೇಜ್ ಬರಬಹುದು ಅಂತ ಕೊಟ್ಟಿದ್ದಾರೆ ಪ್ರೊವಿಷನಲ್ ರಿಸಲ್ಟ್. ರೈಟ್, ಅದು ಯಾವಾಗ ಬರುತ್ತೆ? 3ನೇ ತಾರೀಕು ಸಂಜೆ 5 ಗಂಟೆ ಮೇಲೆ ಬರುತ್ತೆ. 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಸಾಯಂಕಾಲ ನಿಮ್ಗೆ ಏನಾಗುತ್ತೆ? ಪ್ರೊವಿಷನಲ್ ನೀವು ಹಾಕಿರೋದ್ರ ಮೇಲೆ ಇದು ಸಿಗಬಹುದು ಅಂತ ಕೊಡ್ತಾರೆ. ಮತ್ತೆ ದ್ಯಾಟ್ ಇಸ್ ಅಗೇನ್ ಅ ಪ್ರೊವಿಷನಲ್. ನೆಕ್ಸ್ಟು ಅದರದ್ದೇ ಫೈನಲ್ ಯಾವಾಗ ಬರುತ್ತೆ? ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ? ಫೈನಲ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ? 4ನೇ ತಾರೀಕು. 3ನೇ ತಾರೀಕಿಗೆ ಪ್ರೊವಿಷನಲ್ ಕೊಡ್ತಾರೆ. ಈ ನೀವು ಹಾಕಿರೋ ಮೇಲೆ ಈ ಕಾಲೇಜ್ ಬರಬಹುದು ಅಂತ ಆಲ್ಮೋಸ್ಟ್ 95% ಅದೇ ಕಾಲೇಜ್ ಸಿಗುತ್ತೆ ನಿಮಗೆ. 4ನೇ ತಾರೀಕು ಮಧ್ಯಾಹ್ನ 4 ಗಂಟೆ ಮೇಲೆ ನಿಮಗೆ ಏನಾಗುತ್ತೆ? ನಿಮಗೆ ಫೈನಲ್ ರಿಸಲ್ಟ್ನ ಕೊಡ್ತಾರೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಇದು. ನೆಕ್ಸ್ಟು 6ನೇದು ನೋಡಿರಿ, ಎಕ್ಸಸೈಸಿಂಗ್ ಚಾಯ್ಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದೇರ್ ಪೇರೆಂಟ್ಸ್. ಚಾಯ್ಸಸ್ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಚಾಯ್ಸಸ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಚಾಯ್ಸಸ್ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ನಿಮಗೆ ಯಾವ ಚಾಯ್ಸ್ ಬೇಕು ಆ ಚಾಯ್ಸ್ನ ನೀವು ಆಪ್ಟ್ ಮಾಡ್ಕೋಬೋದು. ಚಾಯ್ಸ್ 1 ವೆರಿ ಇಂಪಾರ್ಟೆಂಟ್. ಚಾಯ್ಸ್ 1 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ನಿಮಗೆ ಇಷ್ಟ ಆಗಿದೆ, ನಾನು ಅದೇ ಕಾಲೇಜ್ ಹೋಗ್ತೀನಿ ಅಂತ ನೀವು ಕನ್ಫರ್ಮೇಷನ್ ಕೊಡೋದು. ಚಾಯ್ಸ್ 2, ಇವಾಗ ಸಿಕ್ಕಿರುವಂಥ ಸೀಟ್ ನನಗೆ ಫೈನ್ ಚೆನ್ನಾಗಿದೆ, ಬಟ್ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಫೀಸ್ನ ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಪಾರ್ಟಿಸಿಪೇಟ್ ಮಾಡಿ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ಹೋಗ್ತೀನಿ. ಸಿಗಲಿಲ್ಲಪ್ಪ ಅಂದರೆ ನನಗೆ ಯಾವುದೂ ಕಾಲೇಜ್ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡ್ಗೆ ಸಿಕ್ಕಿರೋ ಕಾಲೇಜ್ಗೆ ನಾನು ಹೋಗ್ತೀನಿ. ಚಾಯ್ಸ್ 3 ಏನಪ್ಪ? ನನಗೆ ಸಿಕ್ಕಿರೋ ಕಾಲೇಜು ನನಗೆ ಬೇಡ, ಐ ಆಮ್ ಗೋಯಿಂಗ್ ಟು ಸರೆಂಡರ್ ದ್ಯಾಟ್ ಸೀಟ್. ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಸೀಟ್ ನಾನು ಸರೆಂಡರ್ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ ನಾನು ಹೋಗ್ತೀನಿ. ರೈಟ್, ಸೊ ಅಂದರೆ ಇಲ್ಲಿ ಚಾಯ್ಸ್ 3 ತೊಗೊಂಡ್ರೆ ಫೀಸ್ ಪೇ ಮಾಡಿದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಚಾಯ್ಸ್ 4 ಅಂದ್ರೆ ಅಗೇನ್ ನನಗೆ PGCET ಇಷ್ಟ ಇಲ್ಲ, ದಟ್ ಐ ವಿಲ್ ನಾಟ್ ಡೂ ಆಪ್ಷನ್ ಎಂಟ್ರಿ ಅಂತ ನೀವು ಎಕ್ಸಿಟ್ ಆಗೋದು. ಓಕೆ, ದಿಸ್ ಇಸ್ ಅ ಚಾಯ್ಸ್ ಎಂಟ್ರೀಸ್. ಸೊ ಅಗೇನ್ ಹೇಳ್ತಿದ್ದೀನಿ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ತುಂಬ ವೀಡಿಯೋಸಲ್ಲಿ ಆಲ್ರೆಡಿ ಚಾಯ್ಸಸ್ ಬಗ್ಗೆ ಹೇಳಿದ್ದೀನಿ. ಸೊ ನೆನಪಿಟ್ಕೊಡ್ರಿ, ಚಾಯ್ಸ್ ಎಂಟ್ರಿ ತಪ್ಪು ಮಾಡ್ಕೋಬೇಡ್ರಿ. KCETದಲ್ಲಿ ಇದೇ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಚಾಯ್ಸ್ ಎಂಟ್ರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ ಜೊತೆಗೆ ಕನ್ಸಲ್ಟೇಷನ್ ಮಾಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು. ಯಾವಾಗ? 4ನೇ ತಾರೀಕಿಂದ 7ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ಅವರು. ಎಷ್ಟು? 4, 5, 6, 7 ಅಗೇನ್ 4 ಡೇಸ್ ದೇ ಹ್ಯಾವ್ ಗಿವನ್. 4 ದಿನ ಚಾಯ್ಸ್ ಎಂಟ್ರಿನ ಕೊಟ್ಟಿದ್ದಾರೆ. ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. 4 ದಿನ ಟೈಮ್ ಕೊಟ್ಟಿದ್ದಾರೆ. ಇಟ್ ಇಸ್ ವೆರಿ ಗುಡ್. ರೈಟ್, ನೆಕ್ಸ್ಟ್ 7, ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್. ಅಂದರೆ ಚಾಯ್ಸ್ 1 ನಾನು ಅದೇ ಕಾಲೇಜ್ ಹೋಗ್ತೀನಿ ಅನ್ನೋರು, ನೆಕ್ಸ್ಟ್ ನಾನು ಆ ಕಾಲೇಜ್ ಫೈನ್, ಬಟ್ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಆ ಸೀಟ್ನ ಹೋಲ್ಡ್ ಮಾಡೋರು ಇಬ್ಬರು ಕೂಡ ನೀವೇನು ಮಾಡಬೇಕು? ಫೀಸ್ ಪೇಮೆಂಟ್ ಮಾಡ್ಕೋಬೇಕು. ಓಕೆ, ಅದರ ಒಂದು DD ಕೊಡ್ತಾರೆ. ಅದು ಯಾವಾಗ? 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 8ನೇ ತಾರೀಕುವರೆಗೂ. ಅಗೇನ್ 3 ಡೇಸ್ ಟೈಮ್ ಕೊಟ್ಟಿದ್ದಾರೆ. ನೀವು ಆ DD ತೊಗೊಂಡು ನೀವು ಯಾವುದಕ್ಕೆ ಬ್ಯಾಂಕಿಗೆ ಹೋಗಿ ಆ DDನ ತುಂಬಬೇಕಾಗುತ್ತೆ, ಆ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ ಆನ್ಲೈನ್. ನೀವು ಅದನ್ನ ಫೋನ್ಪೇ ಅಥವಾ ನಿಮ್ಮ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು, ಅಥವಾ ನೀವು DD ಚಲನ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಕೂಡ ಮಾಡ್ಕೋಬೋದು. ನಾವು ಸಜೆಸ್ಟ್ ಮಾಡೋದೇನು, ಲಾಸ್ಟ್ ವರ್ಷ ಅಥವಾ ಇಷ್ಟು 10 ವರ್ಷದಿಂದ ನಾವು ನೋಡ್ತಾ ಬಂದಿರೋದು, 2 ವರ್ಷದಿಂದ ನಿಮಗೆ ಆನ್ಲೈನ್ ಪೇಮೆಂಟ್ ಕೊಟ್ಟಿದ್ದಾರೆ. ಬಟ್ ನಾವು ಸಜೆಸ್ಟ್ ಮಾಡೋದನ್ನು ಗೋ ಆ್ಯಂಡ್ ಡೂ ಇಟ್ ಇನ್ ಬ್ಯಾಂಕಲ್ಲಿ ಮಾಡಿ, ಬಿಕಾಸ್ ನಿಮಗೆ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗ್ತಿರುತ್ತೆ. ಆನ್ಲೈನ್ ಪೇಮೆಂಟ್ ಕೆಲವೊಂದು ಸಲ ಫೇಲ್ ಆಗುತ್ತೆ, ಡೆಬಿಟ್ ನಿಮಗೆ ಡೆಬಿಟ್ ಆಗುತ್ತೆ, ಅವ್ರು ಕ್ರೆಡಿಟ್ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಚಲನ್ ಥ್ರೂ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್. ರೈಟ್, ಅದಕ್ಕೆ ನಿಮಗೆ 3 ದಿನ ಕೊಟ್ಟಿದ್ದಾರೆ, 6ನೇ ತಾರೀಕಿಂದ 8ನೇ ತಾರೀಕುವರೆಗೂ 3 ದಿನ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮೂಲ ದಾಖಲೆಗಳೊಂದಿಗೆ ನೋಡಿ, ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಮೂಲ ದಾಖಲೆಗಳೊಂದಿಗೆ ಮತ್ತು ಕನ್ಫರ್ಮೇಷನ್ ಸ್ಲಿಪ್ನಲ್ಲಿರುವಂತೆ. ಆಲ್ಮೋಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇದೆ ನಿಮಗೆ ಅದೇ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ಸೊ ಆ ಡಾಕ್ಯುಮೆಂಟ್ಸ್ನ ತೊಗೊಂಡು ನೀವು 9ನೇ ತಾರೀಕು, ಎಷ್ಟು? 8ನೇ ತಾರೀಕಿಗೆ ಫೀಸ್ ಪೇಮೆಂಟ್ ಮುಗಿಯುತ್ತೆ. 9ನೇ ತಾರೀಕು ಸಾಯಂಕಾಲ 5:15 ಒಳಗಾಗಿ ನೀವೇನು ಮಾಡಬೇಕು? ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಬೇಕು. ಬಟ್ ಈ ಡೇಟ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ. ದೇ ವಿಲ್ ನಾಟ್ ಡೂ 8ನೇ ತಾರೀಕು ಮುಗಿಯುತ್ತೆ, 9ನೇ ತಾರೀಕಿಗೆ ಟೈಮ್ ಕೊಡುತ್ತೆ, ಹಂಗಾಗಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಡಿಫ್ರೆಂಟ್ ಸಿಟಿ ಅಲ್ವಾ. ಸೊ 9, 10, 11 ಆಗುತ್ತೆ. ಬಟ್ ನೀವು 9ನೇ ತಾರೀಕಿಗೆ ರೆಡಿ ಇರಿ. 9ನೇ ತಾರೀಕು ಹೋಗಿ ನೀವು ಕಾಲೇಜ್ ಹೋಗಿ ಯು ಹ್ಯಾವ್ ಟು ಡೂ ದ ಕಾಲೇಜ್ ಅಡ್ಮಿಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ ಮೇಲ್ಕಂಡ ವೇಳಾಪಟ್ಟಿಯ ಬಗ್ಗೆ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸಲಾಗುವುದಿಲ್ಲ. ನೋ ಇಂಡಿವಿಜುವಲ್ ಇಂಟೆನ್ಷನ್ ವಿಲ್ ಬಿ sent to candidate with regard to above schedule. Candidate should keep visiting KE website for update. Alright, so ನೀವು KE ವೆಬ್ಸೈಟ್ಗೆ ಹೋಗಿ ನೋಡಿದ್ರು ಫೈನ್, ನಮ್ಮ ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂದರೂ ಕೂಡ ಫೈನ್. ಅಲ್ಲೇನು ಕೊಟ್ಟಿರ್ತೀವಿ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀವಿ. ಇವ್ರು ನೋಟಿಫಿಕೇಶನ್ ಥ್ರೂ ಕಳಿಸಿರ್ತಾರೆ, ನಾವು ಇನ್ನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀವಿ. ನೀವು ಅದನ್ನಾದ್ರೂ ನೋಡಿರಿ, ಇದನ್ನಾದ್ರೂ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಆಲ್ರೈಟ್, ಸೊ ಇದಕ್ಕೆ ಇಂಡಿವಿಜುವಲ್ ಆಗಿ ಯಾರೂ ಕೂಡ ಅಪ್ಡೇಟ್ಸ್ಗಳನ್ನ ಕಳಿಸೋದಿಲ್ಲ. ರೈಟ್, ಸೊ ಇಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಡೀಟೇಲ್ಸ್ಗಳನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಪ್ರತಿ ಸತಿ ಬಂದಾಗ ಇದೇ ಡೀಟೇಲ್ಸ್ಗಳನ್ನ ಅಪ್ಡೇಟ್ ಮಾಡ್ತಿದ್ದೆ. ಆಸ್ ಇಟ್ ಇಸ್ ಸೇಮ್ ದಿಟ್ಟು ಅವ್ರು ಅಪ್ಡೇಟ್ ಮಾಡಿದ್ದಾರೆ. ಸೊ ನಾನು ಏನು ಮಾಡ್ತೀನಿ, ನಾಳೆ ಒಂದು ಲೈವ್ ಕ್ಲಾಸ್ನ ಮಾಡಿ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್, ಪ್ರತಿಯೊಂದು ಕೂಡ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್, ಸೊ ದಟ್ ಯು ವಿಲ್ ಗೆಟ್ ಟು ನೋ ಬೆಟರ್ ವೇ. ಇನ್ನೂ ತುಂಬ ಯಾರ್ಯಾರು ಡೌಟ್ಸ್ ಇರುತ್ತೆ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ನಿಮ್ಮ ರಿಯಲ್
ಪರಿಶ್ರಮ ಇವಾಗ ಹಾಕಬೇಕು. ಬಿಕಾಸ್ ಇಷ್ಟು ದಿನ PGCET ಎಕ್ಸಾಮ್ ಬರೋದು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ದಟ್ ಈಸ್ ಡಿಫ್ರೆಂಟ್. ಬಟ್ ಇವಾಗ ಯಾರು ತಪ್ಪು ಮಾಡ್ತಾರೆ, ಇವೊಂದು ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಇತ್ತು ಬಟ್ ಇವನ್ನೆಲ್ಲ ಮಿಸ್ ಮಾಡ್ಕೊಂಡ್ರಿ, ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಲಿಲ್ಲ, ಪ್ರಿಫರೆನ್ಷಿಯಲ್ ಆರ್ಡರ್ ಸರಿಯಾಗಿ ಹಾಕಲಿಲ್ಲ, ಯಾವುದ್ಯಾವುದೋ ಕಾಲೇಜಿಗೆ ಹಾಕಿಬಿಟ್ಟೆ, ನನಗೆ ಕಾಲೇಜ್ ಸಿಗಲಿಲ್ಲ ಅಂತ ನಂಗೆ ಮಾಡ್ಕೋಬೇಡ್ರಿ. ಇವಾಗ ನಿಮ್ಮ ರಿಯಲ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತೇ ಕೂತ್ಕೊಂಡು ನಿಮ್ಮ PGCET ಕಾಲೇಜ್ಗಳು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದಮೇಲೆ, ಅಟ್ಲೀಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದಮೇಲೆ ಪ್ಲೀಸ್ ಪ್ರಿಪೇರ್ ದ ಅಟ್ಲೀಸ್ಟ್ ಆ ಲಿಸ್ಟ್ಗಳನ್ನ ಪ್ರಿಪೇರ್ ಮಾಡಿಬಿಟ್ಟು ಪ್ಲೀಸ್ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್. ಸೊ ಇನ್ನೂ ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ನಿಮಗೆ 24ನೇ ತಾರೀಕಿಂದ, 4 ದಿನ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗಳು ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಮೋಸ್ಟ್ಲಿ ಎಲ್ಲ ಸ್ಟೂಡೆಂಟ್ಗೆ ಹೇಳ್ತೀನಿ ಇನ್ನೊಂದು ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ, ಆಬ್ವಿಯಸ್ಲಿ ಇನ್ನೊಂದು ವೀಕಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ, ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಬಿಕಾಸ್ ಆಪ್ಷನ್ ಎಂಟ್ರಿ ಕಡೆಗೂ ಬಿಟ್ಟರು ಅವರು. ರೈಟ್. ಸೊ ಇದು ಇವತ್ತಿನ ವೀಡಿಯೋ ಅಪ್ಡೇಟ್ ಆಗಿತ್ತು. ನಾಳೆ ಹೊಸ ಒಂದು ವೀಡಿಯೋ ಜೊತೆಗೆ ಮತ್ತೊಂದು ಮೀಟ್ ಆಗ್ತೀನಿ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಕೂಡ ಏನೋ ಡೌಟ್ಸ್ ಇತ್ತು, ಅಲ್ಲಿ ಜಸ್ಟ್ ಟೇಕ್ ದ Q&A ಸೆಷನ್ ಮಾಡ್ತೀನಿ ನಾನು, ಮಾಡಿಬಿಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಇನ್ ಡೆಪ್ತ್ ಇನ್ನೂ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ನಾನು. ಆ್ಯಂಡ್ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದಂತ ಲೈವ್ ಆಪ್ಷನ್ ಎಂಟ್ರಿ ಮಾಡಿ ಕೂಡ ತೋರಿಸ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಅದಕ್ಕೋಸ್ಕರ ಏನು ಮಾಡಬೇಕು, ಕೀಪ್ ವಾಚಿಂಗ್ ಧ್ರುವಿಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕರೆಕ್ಟಾಗಿ ನೋಡ್ಕೊಳ್ತಾ ಇರಿ. ನಾನು ವಾಟ್ಸಪ್ ಗ್ರೂಪ್ಗಳೆಲ್ಲ ಹಾಕ್ತಿರ್ತೀನಿ ಅಪ್ಡೇಟ್. ಇನ್ಮೇಲೆ ಯಾವ ಅಪ್ಡೇಟ್ಗಳನ್ನು ಯಾರು ಕೂಡ ಮಿಸ್ ಮಾಡಬೇಡ್ರಿ. ಯಾವುದೇ ಅಪ್ಡೇಟ್ಸ್ಗಳನ್ನ ನಾವು ಹಾಕಿದ್ರು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ, ಸೊ ದ್ಯಾಟ್ ಎಲ್ಲ ಸ್ಟೂಡೆಂಟ್ಗೂ ರೀಚ್ ಆಗಲಿ, ಅವ್ರು ಯಾವುದೋ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಕ್ಲೇಮ್ ಸ್ಲಿಪ್ಗಳು ಯಾರ್ಯಾರು ತೊಗೊಂಡಿಲ್ಲ ಇನ್ನೂ ಕೂಡ ಟೈಮ್ ಕೊಟ್ಟಿದ್ದಾರೆ. 24ನೇ ತಾರೀಕು ಅಂದರೆ ನಾಡಿದ್ವರೆಗೂ ನಿಮಗೆ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ಕೂಡ ಅಲ್ಲಿವರೆಗೂ KE ವೆಬ್ಸೈಟ್ಗೆ ಹೋಗ್ಬಿಟ್ಟು ಕ್ಲೇಮ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿರಿ, ಕ್ಲೇಮ್ ಸ್ಲಿಪ್ ಡೌನ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಡೌನ್ಲೋಡ್ ಮಾಡ್ಕೊ ಅಂತ ಹೇಳಿ ಅವ್ರಿಗೆಲ್ಲ. ರೈಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್, ಅದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಸಪ್ರೇಟಾಗಿ ಲೈವ್ ಮಾಡಿ ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೆಪ್ತ್. ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿವನ್. ಬೈ ಬೈ, ಟೇಕ್ ಕೇರ್.